ಲೋಕ ಕಲ್ಯಾಣಾರ್ಥವಾಗಿ ಹಾಗೂ ಉತ್ತಮ ಮಳೆ ಬೆಳೆಯಾಗಲಿ ಎಂದು ಪ್ರಾರ್ಥಿಸಿ ವಾಣಿಜ್ಯ ನಗರಿ ಚಿಂತಾಮಣಿಯಿಂದ ಅಯ್ಯಪ್ಪ ಸ್ವಾಮಿ ಭಕ್ತರು ಕಳೆದ ಗುರುವಾರ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೆ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ಅಯ್ಯಪ್ಪ ಸ್ವಾಮಿಯವರಿಗೆ ಇಡುಮುಡಿಯನ್ನು ಕಟ್ಟಿಕೊಂಡು ಗುರುಸ್ವಾಮಿ ಆನಂದ ಸ್ವಾಮಿರವರ ಮಾರ್ಗದರ್ಶನದಲ್ಲಿ ಸತತ 5ನೇ ವರ್ಷದ ಪಾದಯಾತ್ರೆಯನ್ನು ಕೈಗೊಂಡು ಬರೋಬ್ಬರಿ 550 ಕಿಲೋಮೀಟರ್ ಉದ್ದದ 18 ದಿನಗಳ ಪಾದಯಾತ್ರೆ ಕೈಗೊಂಡು ಶಬರಿಮಲೆಗೆ ತೆರಳಿದ್ದು 6ನೇ ದಿನವಾದ ಮಂಗಳವಾರ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ತಮಿಳುನಾಡಿನ ಧರ್ಮಪುರಿ ಬಳಿ ಪಾದಯಾತ್ರೆ ಮೂಲಕ ಶಬರಿಮಲೆಗೆ ತೆರಳುತ್ತಿದ್ದಾರೆ. ಸ್ವಾಮಿ ಶರಣಂ. ನಾವು ಇದೇ ತಿಂಗಳು 14ನೇ ತಾರೀಕು ಚಿಂತಾಮಣಿ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನದಿಂದ ಹೊರಟು ಪಾದಯಾತ್ರೆ ಶಬರಿಮಲೆ ಅಯ್ಯಪ್ಪ ಸನ್ನಿಧಾನಕ್ಕೆ ಹೋಗ್ತಾ ಇದ್ದೀವಿ. ನಾವು ಇವತ್ತು 6ನೇ ದಿನಕ್ಕೆ ಕಾಲಿಟ್ಟಿದ್ದೀವಿ. ನಿನ್ನೆ 5ನೇ ದಿನದ ಆಲ್ಟು ಬಂದ್ಬಿಟ್ಟು ಪಾಲಕ್ಕೋಡ್ ತಮಿಳ್ನಾಡು ಇಲ್ಲಿ ಉಳ್ಕೊಂಡಿದ್ವಿ. ಅಲ್ಲಿಂದ ಇವಾಗ ಧರ್ಮಪುರಿ ಹೈವೇಯಲ್ಲಿ ಪ್ರಯಾಣ ಸಾಗ್ತಾ ಇದ್ದೀವಿ. ಧರ್ಮಪುರಿಗೆ ಇವತ್ತು ಆಲ್ಟು ಮಾಡ್ತೀವಿ. ನಮ್ಮ ಪ್ರಯಾಣ ಸುಖಕರವಾಗಿ ನಡೀತಿದೆ. ಸ್ವಾಮಿ ಶರಣ ಅಯ್ಯಪ್ಪ.